ಇನ್ ಮುಂದಕ್ಕೆ ನೀವು ಫೋನ್ ಪೇ ಮಾಡ್ತೀನಿ ದುಡ್ಡು ಕೊಡಿ ಅಂತ ಯಾರನ್ನು ಕೇಳೋ ಅಂತ ಅವಶ್ಯಕತೆ ಇರಲ್ಲ. ವೆರಿ ಸಿಂಪಲ್. ನೀವು ATM ಹೋಗಿ ATM ಹೋಗ್ಬಿಟ್ಟು UPI QR ಕ್ಯಾಶ್ ಅಂತ ಇರುತ್ತೆ, ಅದನ್ನ ಪ್ರೆಸ್ ಮಾಡಿದ್ಮೇಲೆ ನಿಮ್ಗೆ ಎಷ್ಟು ಅಮೌಂಟ್ ಬೇಕು ಅಂತ ತೋರಿಸುತ್ತೆ. ಅಮೌಂಟ್ ಅಂತ ಹಾಕ್ಬಿಟ್ಟು ಕರೆಕ್ಟ್ ಅಂತ ಒತ್ತಿದ ಮೇಲೆ ನಿಮ್ಗೆ ಅಲ್ಲಿ ಒಂದು QR ಕೋಡ್ ಬರುತ್ತೆ. ಮಾಮೂಲಿ ನೀವು ಫೋನ್ ಪೇ ಮಾಡ್ತಿರಲ್ಲ ಆ ತರ ನಿಮ್ದು ಮೊಬೈಲ್ ಅಲ್ಲಿ ಸ್ಕ್ಯಾನರ್ ನ ಓಪನ್ ಮಾಡ್ಕೊಂಡು ಫೋನ್ ಪೇ ಮಾಡಿದ್ಮೇಲೆ ಅಲ್ಲಿ ನಿಮ್ಗೆ ಎಷ್ಟು ಅಮೌಂಟ್ ಹಾಕಿರ್ತೀರಾ ಅಷ್ಟು ಅಮೌಂಟ್ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ನೀವು ಪಿನ್ ಎಂಟರ್ ಮಾಡಿದ್ರೆ ಪಿನ್ ಪ್ರೋಸೆಸ್ ಆಗುತ್ತೆ, ಸಕ್ಸಸ್ಫುಲಿ ಅಂತ ಬರುತ್ತೆ. ಸಕ್ಸಸ್ಫುಲಿ ಅಂತ ಬಂದ್ಮೇಲೆ ಒಂದ್ 2 ಸೆಕೆಂಡ್ ವೇಟ್ ಮಾಡಿ. ಒಂದೊಂದ್ಸಲ ಸರ್ವರ್ ಪ್ರಾಬ್ಲಮ್ ಇದ್ದು ನಿಧಾನಕ್ಕೆ ಬರುತ್ತೆ. ನೀವು ಆಗಿಲ್ವೇನೋ ಅಂತ ಹೇಳಿ ಮುಂದಕ್ಕೆ ಮೂವ್ ಮಾಡಬೇಡಿ, ಅಲ್ಲೇ ನಿಂತ್ಕೊಳ್ಳಿ, ವೇಟ್ ಮಾಡಿ. ನೋಡಿ ಇಷ್ಟೊತ್ತು ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ನೀವೆಲ್ಲ ಆಗಿಲ್ವೇನೋ ಅಂತ ವಾಪಸ್ಸು ಬ್ಯಾಂಕ್ ಅಲ್ಲಿ ಹೋಗಿ ಕೇಳಕ್ಕೂ ಅವಶ್ಯಕತೆ ಇಲ್ಲ. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಕಂಟಿನ್ಯೂ ಅಂತ ಬರುತ್ತೆ. ಇಲ್ಲಿ ಕಂಟಿನ್ಯೂ ಅನ್ನೋದನ್ನ ಪ್ರೆಸ್ ಮಾಡಿದ್ಮೇಲೆ ಅಲ್ಲಿ ನಿಮ್ದು ಕ್ಯಾಶ್ ಏನ್ಸೋ ಸೌಂಡ್ ಬರುತ್ತೆ. ಬಂದಿದ್ಮೇಲೆ ನೀವು ಎಷ್ಟು ಅಮೌಂಟ್ ಹಾಕಿರ್ತೀರಾ ಅಷ್ಟು ಅಮೌಂಟ್ ಬರುತ್ತೆ. ಇನ್ ಮುಂದಕ್ಕೆ ನೀವು ಯಾರನ್ನು ಫೋನ್ ಪೇ ಮಾಡ್ತೀನಿ 500 ಕೊಡಿ 1000 ಕೊಡಿ 2000 ಕೊಡಿ ಈ ಪರಿಸ್ಥಿತಿ ಇಲ್ಲ. ನೀವೆಲ್ಲ ATM ಅಲ್ಲೂ ಬೇಕಾದ್ರೆ ಈ ತರ ಡ್ರಾ ಮಾಡಬಹುದು. ಎಷ್ಟೋ ಜನಕ್ಕೆ ಈ ವಿಷಯ ಗೊತ್ತಿರಲ್ಲ. ನಿಮ್ ಫ್ರೆಂಡ್ಸ್ ರಿಲೇಷನ್ಗೆ ಈ ವಿಡಿಯೋನ ಶೇರ್ ಮಾಡಿ ತಿಳ್ಕೊಳ್ಳಿ ಅವರು.